ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಐಶ್ವರ್ಯ ಫ್ರಮ್ ರೈಟ್ ರೇಸ್. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಇವತ್ತು 29th ಮೇ 2026 ಇವತ್ತಿನ ಗೋಲ್ಡ್ ಹಾಗೆ ಸಿಲ್ವರ್ ರೇಟ್ ಏನಿದೆ ಅಂತ ನಾನು ಫಸ್ಟ್ಗೆ ಅಪ್ಡೇಟ್ ಮಾಡ್ತೀನಿ. ಅದಾದ್ಮೇಲೆ ಈ ಒಂದು ವಿಡಿಯೋದಲ್ಲಿ ಕೂಡ ಕೊನೆಯದಾಗಿ ಒಂದು ವೆಲ್ತ್ ಟಿಪ್ ನ ಆಡ್ ಮಾಡ್ತಿದ್ದೀನಿ. ಅದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರೂ ಹೊಸದಾಗಿ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಮಿಸ್ ಮಾಡದೆ ಈ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು 29th ಮೇ 2026 ಇವತ್ತಿನ ಗೋಲ್ಡ್ ಪ್ರೈಸ್ ಅಲ್ಲಿ 22 ಕ್ಯಾರೆಟ್ ಅಂದ್ರೆ 916 ಗೋಲ್ಡ್ ಪ್ರೈಸ್ ಮೇಲೆ ಪ್ರತಿ 1 ಗ್ರಾಮ್ಗೆ 145 ರೂಪಾಯಿ ಕಡಿಮೆ ಆಗಿದೆ. ಹಾಗೆ ನೋಡೋದಾದ್ರೆ ಪ್ರತಿ 10 ಗ್ರಾಮ್ 916 ಗೋಲ್ಡ್ ರೇಟ್ ಮೇಲೆ 1450 ರೂಪಾಯಿ ಕಡಿಮೆ ಆಗಿದೆ. ಹಾಗಾದ್ರೆ ಇವತ್ತಿನ ಆಕ್ಚುಯಲ್ ಗೋಲ್ಡ್ ರೇಟ್ ಏನಿದೆ ಅಂತ ನೋಡೋಣ. ಪ್ರತಿ 1 ಗ್ರಾಮ್ 916 ಗೋಲ್ಡ್ ಬೆಲೆ ಬಂದು 14,450 ರೂಪಾಯಿ ಇದೆ. ಅದನ್ನೇ 10 ಗ್ರಾಮ್ಗೆ ನಾವು ಲೆಕ್ಕ ಹಾಕೋದಾದ್ರೆ 1,44,500 ರೂಪಾಯಿ ಇದೆ. ಇನ್ನು ಸಿಲ್ವರ್ ಅಥವಾ ಬೆಳ್ಳಿ ರೇಟ್ ನ ನೋಡೋದಾದ್ರೆ ಪ್ರತಿ 1 ಗ್ರಾಮ್ಗೆ ನಿನ್ನೆಗೂ ಇವತ್ತಿಗೂ 5 ರೂಪಾಯಿ ಜಾಸ್ತಿ ಆಗಿದೆ. ಹಾಗೆ ನೋಡೋದಾದ್ರೆ 1 ಕೆಜಿ ಸಿಲ್ವರ್ ಮೇಲೆ ನಿನ್ನೆ ಹಾಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ 5,000 ರೂಪಾಯಿ ಜಾಸ್ತಿ ಆಗಿದೆ. ಇವತ್ತಿನ ಆಕ್ಚುಯಲ್ ಸಿಲ್ವರ್ ರೇಟ್ ಬಂದು 280 ರೂಪಾಯಿ ಪ್ರತಿ 1 ಗ್ರಾಮ್ಗೆ. ಅದನ್ನ 1 ಕೆಜಿ ಸಿಲ್ವರ್ಗೆ ಲೆಕ್ಕ ಹಾಕಿದ್ರೆ ಪ್ರತಿ 1 ಕೆಜಿ ಬೆಳ್ಳಿ ರೇಟ್ ಬಂದು 2,80,000 ರೂಪಾಯಿ ಇದೆ. ಇದಾಗಿತ್ತು ಇವತ್ತಿನ ಗೋಲ್ಡ್ ಹಾಗೆ ಸಿಲ್ವರ್ ರೇಟ್ ಅಪ್ಡೇಟ್. ಇದ್ರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಾನು ಆಡ್ ಮಾಡ್ತಿರುವಂತಹ ವೆಲ್ತ್ ಟಿಪ್ ಬಂದು, ನೀವೇನಾದ್ರೂ ಒಂದು ಹೊಸ ಜುವೆಲ್ ನ ಪರ್ಚೇಸ್ ಮಾಡಬೇಕು ಅಂತ ಶಾಪ್ಗೆ ಹೋಗೋದಿಕ್ಕೆ ಡಿಸೈಡ್ ಆಗಿದ್ರೆ ನೀವು ಖಂಡಿತ ಈ ಒಂದು ಟಿಪ್ಸ್ ನ ನೋಡ್ಕೊಂಡು ಹೋಗಿ. ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮೊದಲಿಗೆ ನೀವು ಇವತ್ತು ನೀವು ಗೋಲ್ಡ್ ತಗೊಳಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಗೋಲ್ಡ್ ಪ್ರೈಸ್ ಏನಿದೆ ಅಂತ ನೀವು ತಿಳ್ಕೋಬೇಕು. ಅದಾದ್ಮೇಲೆ ನೀವು ಒಂದು ಟ್ರಸ್ಟೆಡ್ ಜ್ಯುವೆಲ್ರಿ ಪಾರ್ಟ್ನರ್ ಹತ್ರ ಹೋಗ್ಬೇಕಾಗತ್ತೆ. ಯಾಕೆ ಅಂದ್ರೆ ಜ್ಯುವೆಲ್ರಿ ಅಂತ ಬಂದಾಗ ಅದು ಜನರೇಷನ್ ಟು ಜನರೇಷನ್ ಕ್ಯಾರಿ ಆಗೋದ್ರಿಂದ ಅದರ ಒಂದು ಪ್ಯೂರಿಟಿ ಆಗ್ಲಿ, ಅದರ ಒಂದು ಪಾಲಿಶಿಂಗ್ ಆಗ್ಲಿ, ಇದೆಲ್ಲಾನು ಕನ್ಸಿಡರ್ ಮಾಡಿ, ಇದೆಲ್ಲಾನು ಮೈಂಡ್ ಅಲ್ಲಿ ಇಟ್ಕೊಂಡು ಒಬ್ಬ ಟ್ರಸ್ಟೆಡ್ ಜ್ಯುವೆಲರ್ ಹತ್ರ ನೀವು ಗೋಲ್ಡ್ ನ ಪರ್ಚೇಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಗೋಲ್ಡ್ ರೇಟ್ ನ ತಿಳ್ಕೊಂಡ್ರಿ, ಒಬ್ರು ಟ್ರಸ್ಟೆಡ್ ಜ್ಯುವೆಲ್ರಿ ಶಾಪ್ಗೆ ನೀವು ಹೋಗಿ ಗೋಲ್ಡ್ ನ ಪರ್ಚೇಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀರಾ ಅಂದ್ಮೇಲೆ ನೀವು ಆ ಒಂದು ಶಾಪ್ ಅಲ್ಲಿ ನಿಮ್ಗೆ ಬೇಕಾಗಿರುವಂತಹ ಜ್ಯುವೆಲ್, ವೆದರ್ ಇಟ್ ಕುಡ್ ಬಿ ರಿಂಗ್, ಬ್ಯಾಂಗಲ್, ಇಯರಿಂಗ್, ನೆಕ್ಲೆಸ್, ಯಾವುದೇ ಒಂದು ಜ್ಯುವೆಲ್ರಿ ಆಗಿರ್ಬೋದು, ನೀವು ಜ್ಯುವೆಲ್ರಿನ ಸೆಲೆಕ್ಟ್ ಮಾಡೋ ಟೈಮ್ ಆದಷ್ಟು ಟ್ರೆಂಡಿಂಗ್ ಅಲ್ಲಿ ಇರುವಂತಹ, ಸದ್ಯಕ್ಕೆ ಟ್ರೆಂಡಿಂಗ್ ಅಲ್ಲಿ ಇರುವಂತಹ, ಹಾಗೆ ಇನ್ನು ಮುಂದೆ ಒಂದು 5-10 ವರ್ಷದವರೆಗೂ ಆ ಒಂದು ಜ್ಯುವೆಲ್ ಟ್ರೆಂಡಿಂಗ್ ಇರುವಂತಹ ಜ್ಯುವೆಲ್ರಿನ ಸೆಲೆಕ್ಟ್ ಮಾಡಿ. ಬಿಕಾಸ್ ಮುಂದೆ ನಿಮ್ಮ ಮಕ್ಳಿಗಾಗ್ಲಿ ಯಾರಿಗಾದ್ರೂ ಆ ಒಂದು ಡಿಸೈನ್ ಇಷ್ಟ ಆಗಿಲ್ಲ ಅಂದ್ರೆ ವಿತಿನ್ 1 or 2 years ನೀವು ಮತ್ತೆ ಅದನ್ನ ರೀಸೆಲ್ ಮಾಡಿ ನೀವು ಹೊಸ ಜ್ಯುವೆಲ್ರಿನ ಪರ್ಚೇಸ್ ಮಾಡಿದ್ರೆ ನೀವು 2 ಸರಿ 3 ಸರಿ ಅದ್ರ ವ್ಯಾಲ್ಯೂಯೇಷನ್ ಕಡಿಮೆ ಆಗುತ್ತೆ. ಒಂದು, ಇವಾಗ ತಗೊಳ್ಳೋವಾಗ್ಲೂ ನೀವು ಮೇಕಿಂಗ್ GST ಕೊಟ್ಟಿರ್ತೀರಾ, ಮತ್ತೆ ನೀವು ಓಲ್ಡ್ ಜ್ಯುವೆಲ್ರಿನ ಸೆಲ್ ಮಾಡೋವಾಗ ಅದರಲ್ಲಿ ಸಮ್ ಡಿಡಕ್ಷನ್ಸ್ ಆಗುತ್ತೆ. ಆ ಒಂದು ಡೀಟೇಲ್ಸ್ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಮಿಸ್ ಮಾಡದೆ ಆ ವಿಡಿಯೋನ ನೋಡಿ. ಆ ಒಂದು ಡಿಡಕ್ಷನ್ಸ್ ಅಲ್ಲಿ ಕೂಡ ನಿಮ್ಮ ಜ್ಯುವೆಲ್ರಿ ವ್ಯಾಲ್ಯೂಯೇಷನ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನೀವು ಮತ್ತೆ 2 ವರ್ಷ ಆದ್ಮೇಲೆ ಮತ್ತೆ ಹೊಸ ಜ್ಯುವೆಲ್ರಿನ ಪರ್ಚೇಸ್ ಮಾಡಬೇಕು ಅಂದ್ರೆ ಅವಾಗೂ ಕೂಡ ನೀವು ಆ ಒಂದು ಹೊಸ ಜ್ಯುವೆಲ್ರಿಗೆ ಮೇಕಿಂಗ್ ಚಾರ್ಜಸ್ ಹಾಗೆ GST ನ ಪೇ ಮಾಡಲೇಬೇಕಾಗುತ್ತೆ. ಸೊ 2 ವರ್ಷದಲ್ಲಿ ಆಲ್ಮೋಸ್ಟ್ ಥಿಂಕ್ ಮಾಡಿ 1 ಲಕ್ಷ ರೂಪಾಯಿ ವ್ಯಾಲ್ಯೂ ಎಷ್ಟು ಕಡಿಮೆ ಆಗುತ್ತೆ ಅಂತ. ಹಾಗಾಗಿನೇ ನೀವು ಜ್ಯುವೆಲ್ರಿ ಡಿಸೈನ್ ನ ಸೆಲೆಕ್ಟ್ ಮಾಡುವಾಗ ಆದಷ್ಟು ಟ್ರೆಂಡಿಂಗ್, ಹಾಗೆ ಮುಂದೆನೂ ಕೂಡ ನಿಮ್ಮ ಮಕ್ಕಳಿಗಾಗ್ಲಿ ಯಾರಿಗಾದ್ರೂ ಇಷ್ಟ ಆಗೋ ತರ ಇನ್ನು 10 ವರ್ಷಕ್ಕೂ ಆ ಡಿಸೈನ್ ಹೀಗೇನೆ ಇರುತ್ತೆ ಅನ್ನುವಂತಹ ಡಿಸೈನ್ಸ್ ನೀವು ಹುಷಾರಾಗಿ ಚೂಸ್ ಮಾಡಿ. ಅದಾದ್ಮೇಲೆ ಆ ಒಂದು ಜ್ಯುವೆಲ್ರಿ ಯಾವ ಪ್ಯೂರಿಟಿನಲ್ಲಿದೆ ಅನ್ನುವಂತಹ ಒಂದು ಅವೇರ್ನೆಸ್ ನಿಮ್ಗೆ ಇರ್ಬೇಕಾಗುತ್ತೆ. ನೀವೇನಾದ್ರೂ ಒಡವೆ ಅಂದ್ರೆ ಆಭರಣಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ರೆ ಅದು 22 ಕ್ಯಾರೆಟ್ 916 ಅಲ್ಲಿ ಇದೆಯಾ ಅಥವಾ 18 ಕ್ಯಾರೆಟ್ ಅಲ್ಲಿ ಇದೆಯಾ ಅಂತ ನಿಮ್ಗೆ ಗೊತ್ತಿರ್ಬೇಕು. ಈ ಒಂದು ಪ್ಯೂರಿಟಿ ಅವೇರ್ನೆಸ್ ಬಗ್ಗೆ ನಾನು ಮುಂದಿನ ವಿಡಿಯೋಸ್ ಅಲ್ಲಿ ಮಾತಾಡ್ತೀನಿ. ಸೊ ಸದ್ಯಕ್ಕೆ ಹೇಳೋದಾದ್ರೆ ನೀವೇನಾದ್ರೂ ಆಭರಣ ತಗೋತಿದ್ರೆ ಅದು 22 ಕ್ಯಾರೆಟ್ ಇದೆಯಾ 18 ಕ್ಯಾರೆಟ್ ಇದೆಯಾ, ಹಾಗೆ ಅದರಲ್ಲಿ BIS ಹಾಲ್ಮಾರ್ಕ್ ಹಾಗೂ HUID ಅನ್ನುವಂತಹ ಒಂದು ಕೋಡ್ ಇದೆಯಾ ಅಂತ ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕು. HUID ಕೋಡ್ ನ ಹೇಗೆ ಚೆಕ್ ಮಾಡ್ಕೋಬೇಕು ಅದನ್ನೆಲ್ಲ ನಾನು ಮುಂದೆ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಎವ್ರಿ ವಿಡಿಯೋಸ್ ಅಲ್ಲಿ ನಾನೊಂದು ವೆಲ್ತ್ ಟಿಪ್ ಬಗ್ಗೆ ಹೇಳೋದಕ್ಕೆ ಮಾತ್ರ ಆಗುತ್ತೆ, ಇಲ್ಲಾಂದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಓಕೆನಾ. ಸೊ ಫಸ್ಟ್ ನೀವು ಗೋಲ್ಡ್ ರೇಟ್ ತಿಳ್ಕೊಂಡ್ರಿ, ಟ್ರಸ್ಟೆಡ್ ಜ್ಯುವೆಲ್ರಿ ಶಾಪ್ ಹೋದ್ರಿ, ಡಿಸೈನ್ ನ ಸೆಲೆಕ್ಟ್ ಮಾಡಿದ್ರಿ, ಅದರಲ್ಲಿ ಪ್ಯೂರಿಟಿನ ನೀವು ಚೆಕ್ ಮಾಡ್ಕೋತೀರಾ. ಅದಾದ್ಮೇಲೆ ನೀವು ಅದರಲ್ಲಿ ಏನಾದ್ರೂ ನೀವು ಸೆಲೆಕ್ಟ್ ಮಾಡಿರುವಂತಹ ಜ್ಯುವೆಲ್ರಿ, ಅಸ್ಯೂಮ್ ನೀವು ಒಂದು ಬ್ಯಾಂಗಲ್ ಬಳೆನ ಸೆಲೆಕ್ಟ್ ಮಾಡ್ತೀರಾ ಅಂದ್ರೆ
ಅದ್ರಲ್ಲಿ ಏನಾದ್ರು ಸ್ಟೋನ್ಸ್ ಅಥವಾ ಪರ್ಲ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಮೇಕಿಂಗ್ ಚಾರ್ಜಸ್ ಅಥವಾ ವ್ಯಾಲ್ಯೂ ಅಡಿಷನ್ ತುಂಬಾ ಜುವೆಲ್ಸ್ ಅಲ್ಲ ಈಗ VA ಅಂತ ಹಾಕ್ಬಿಡ್ತಾರೆ, ಮೇಕಿಂಗ್ ಚಾರ್ಜಸ್ ಇಲ್ಲ, ವೇಸ್ಟೇಜ್ ಇಲ್ಲ, ಅದನ್ನ VA ಅಂತ ಹಾಕ್ಬಿಡ್ತಾರೆ, ವ್ಯಾಲ್ಯೂ ಅಡಿಷನ್ ಅಂತ. ಹೌದು, ಬ್ಯಾಂಗಲ್ ಅಲ್ಲಿ ಗೋಲ್ಡ್ ಎಷ್ಟಿದೆ ಅಂದ್ರೆ ನೆಟ್ ಅಥವಾ ಗ್ರಾಸ್ ವೆಯ್ಟ್ ಅಂತ ಏನ್ ಬರುತ್ತೆ ಆ ಒಂದು ಕಾನ್ಸೆಪ್ಟ್ ನ ನೀವು ತಿಳ್ಕೊಂಡು ಹೋಗ್ಬೇಕು. ನೆಟ್ ವೆಯ್ಟ್ ಎಷ್ಟಿದೆ, ಗ್ರಾಸ್ ವೆಯ್ಟ್ ಎಷ್ಟಿದೆ ಅಂತ ನೀವು ಅಲ್ಲಿ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ನೀವು ಫೈನಲ್ ಮಾಡಿದ್ಮೇಲೆ ಜ್ಯುವೆಲ್ರಿನ ಇನ್ ಕೇಸ್ ನಿಮ್ಮ ಜ್ಯುವೆಲ್ರಲ್ಲಿ ಸ್ಟೋನ್ಸ್ ಇದ್ರೆ ಅದರ ಒಂದು ಬೈ ಬ್ಯಾಕ್ ವ್ಯಾಲ್ಯೂ ಏನು, ಆ ಪಾಲಿಸಿ ಹೇಗೆ, ನಾವೇನಾದ್ರೂ ಇದನ್ನ ರೀಸೇಲ್ ಮಾಡ್ತೀವಿ ಅಂದ್ರೆ ಆ ಒಂದು ಸ್ಟೋನ್ಸ್ಗೆ ಅಥವಾ ಪರ್ಲ್ಸ್ಗೆ ಏನಾದ್ರೂ ವ್ಯಾಲ್ಯೂಯೇಷನ್ ಇರುತ್ತಾ ಅಲ್ವ, ಇಲ್ಲ ಅದನ್ನ ಜಸ್ಟ್ ತೆಗ್ದಾಕ್ಬಿಡ್ತಾರ, ಗೋಲ್ಡ್ಗೆ ಮಾತ್ರ ವ್ಯಾಲ್ಯೂಯೇಷನ್ ಕೊಡ್ತಾರೆ ರೀಸೇಲ್ ಟೈಮಲ್ಲಿ ಅಂತ ನೀವು ಪರ್ಚೇಸ್ ಮಾಡುವಾಗ್ಲೇನೆ ಆ ಒಂದು ಜ್ಯುವೆಲ್ಲರ್ ಹತ್ರಿಂದ ಈ ಇನ್ಫಾರ್ಮೇಶನ್ ಆದಷ್ಟು ಕೇಳಿ ತಿಳ್ಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ರೀಸೇಲ್ ಮಾಡುವಾಗ ಮೇಜರ್ ಲಾಸ್ ನ ನೀವು ಫೇಸ್ ಮಾಡ್ಬೇಕಾಗತ್ತೆ. ಇದಿಷ್ಟು ಆದ್ಮೇಲೆ ನೀವು ಮೇಕಿಂಗ್ ಚಾರ್ಜಸ್ ನ ಎಲ್ಲ ಟ್ಯಾಲಿ ಮಾಡಿ, ನೀವು ಅಮೌಂಟ್ ಎಲ್ಲ ಪೇ ಮಾಡಿ, ಬಿಲ್ ಮಾಡಿ, ನೀವು ಆ ಜ್ಯುವೆಲ್ ನ ಪರ್ಚೇಸ್ ಮಾಡ್ಕೊಂಡಾದ್ಮೇಲೆ ಅವರು ನಿಮ್ಗೆ ಕೊಡುವಂತಹ ಒಂದು ಕಂಪ್ಯೂಟರೈಸ್ಡ್ ಬಿಲ್ ಅಲ್ಲಿ GST 3% ಹಾಗೆ ಮೇಕಿಂಗ್ ಚಾರ್ಜಸ್, ನಿಮ್ಮ ಒಂದು ಜ್ಯುವೆಲ್ ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದಾರಾ, ನೀವೆಷ್ಟು ಪೇ ಮಾಡಿದ್ರ ಅಷ್ಟೇ ಪರ್ಸೆಂಟೇಜ್ ಮೇಕಿಂಗ್ ಚಾರ್ಜಸ್ ಹಾಗೆ 3% GST, ಇದೆಲ್ಲಾನು ಕ್ಯಾಲ್ಕುಲೇಷನ್ ಮಾಡಿ ಫೈನಲ್ ವ್ಯಾಲ್ಯೂಯೇಷನ್ ಅಷ್ಟೇ ಬರ್ತಿದೆ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಅವರು ನಿಮ್ಮ ಜ್ಯುವೆಲ್ರಿನ ಪ್ಯಾಕ್ ಮಾಡೋ ಸಂದರ್ಭದಲ್ಲಿ ಆ ಜ್ಯುವೆಲ್ರಿ ವೆಯ್ಟ್ ನ ನೀವು ನೋಡಿ ಫೈನಲ್ ಪ್ಯಾಕೇಜಿಂಗ್ ಅಲ್ಲಿ ನಿಮ್ಮ ಜ್ಯುವೆಲ್ರಿನ ತಗೊಂಡು ಜ್ಯುವೆಲ್ರಿ ಹಾಗೆ ಅವ್ರಿಗೆ ಕೊಡುವಂತಹ ಕಂಪ್ಯೂಟರ್ ಬಿಲ್ ಎರಡನ್ನು ಸೇಫ್ ಆಗಿ ಮನೆಗೆ ತಗೊಂಡ್ಬನ್ನಿ. ಯಾಕೆಂದ್ರೆ ಆ ಒಂದು ಬಿಲ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಆ ಬಿಲ್ ಇಂದ ಇರುವಂತಹ ಅಡ್ವಾಂಟೇಜ್ ಹಾಗೆ ಅದನ್ನ ಯಾಕೆ ನೀವು ಸೆಕ್ಯೂರ್ ಮಾಡಿ ಇಟ್ಕೋಬೇಕು ಅನ್ನುವಂತಹ ಡೀಟೇಲ್ಸ್ ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ಒಂದು ವೆಲ್ತ್ ಟಿಪ್ ಜೊತೆಗೆ ಇನ್ನೊಂದು ಪ್ರೋ ಟಿಪ್ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ನೀವು ಹೊಸದಾಗಿ ಜ್ಯುವೆಲರೀಸ್ ನ ತಗೋಬೇಕು ಅಂತ ಯಾವುದೇ ಶಾಪ್ ನ ವಿಸಿಟ್ ಮಾಡಿದ್ರು ಸಹ ಮೊದಲಿಗೆ ನಿಮ್ಮ ಬಜೆಟ್ ಕನ್ಸ್ಟ್ರೆಂಟ್ ಹಾಗೆ ನಿಮ್ಗೆ ಬೇಕಾಗಿರುವಂತಹ ಜ್ಯುವೆಲ್ ಯಾವುದು, ಅದೇನು ರಿಂಗ್ ಪರ್ಚೇಸ್ ಮಾಡ್ಬೇಕಾ, ಬ್ಯಾಂಗಲ್ ಪರ್ಚೇಸ್ ಮಾಡ್ಬೇಕಾ, ನೆಕ್ಲೆಸ್ ಅನ್ನೋ ಒಂದು ಕ್ಲಾರಿಟಿ ಅಥವಾ ಒಂದು ಸಿಮಿಲರ್ ಡಿಸೈನ್ ಇದನ್ನೆಲ್ಲ ಒಂದು ರೆಫರೆನ್ಸ್ ಇಟ್ಕೊಂಡು ನೀವು ಹೋಗ್ಬೇಕಾಗುತ್ತೆ. ಬಿಕಾಸ್ ಅಲ್ಲಿ ಹೋದಾಗ ಸಿಕ್ಕಾಬಟ್ಟೆ ಆಪ್ಷನ್ಸ್ ಇರೋದ್ರಿಂದ ನಿಮ್ಗೆ ಒಂದು ಕನ್ಫ್ಯೂಷನ್ ಆಗಿ ಎಕ್ಸ್ಟ್ರಾ ವ್ಯಾಲ್ಯೂಯೇಷನ್ ಕೊಟ್ಟು ನೀವು ಬೈ ಮಾಡುವಂತಹ ಸಂದರ್ಭಗಳನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಒಂದು ಕ್ಲಾರಿಟಿನ ಇಟ್ಕೊಂಡು ಹೋಗಿ. ಹಾಗೆ ಜ್ಯುವೆಲ್ರಿನ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಅಡ್ವಾನ್ಸ್ಡ್ ಡಿಸೈನ್ಸ್ ಇರುವಂತಹ ಜ್ಯುವೆಲ್ರಿನ ಸೆಲೆಕ್ಟ್ ಮಾಡಿ. ಅದ್ರ ಜೊತೆಗೆ ನೀವು ಒಂದು ಜ್ಯುವೆಲ್ರಿನ ಪರ್ಚೇಸ್ ಮಾಡುವಾಗ ಆದಷ್ಟು ಸಾಲ್ಡರಿಂಗ್ ಅಂದ್ರೆ ಅದೇನು ಕನೆಕ್ಷನ್ಸ್ ಮಾಡಿರ್ತಾರಲ್ವಾ, ಸಾಲ್ಡರಿಂಗ್ ಕಡಿಮೆ ಇರುವಂತಹ ಜ್ಯುವೆಲ್ರಿನ ಪರ್ಚೇಸ್ ಮಾಡಿ. ಅಂಡ್ ಆ ಜ್ಯುವೆಲರ್ಸ್ ಹತ್ರ ಇದು ಹ್ಯಾಂಡ್ ಮೇಡ್ ಜ್ಯುವೆಲ್ರಿನ ಅಥವಾ ಮೆಷಿನ್ ಮೇಡ್ ಜ್ಯುವೆಲ್ರಿನ ಅನ್ನೋ ಒಂದು ಕ್ಲಾರಿಟಿ ತಗೊಳ್ಳಿ. ಬಿಕಾಸ್ ಕೆಲವೊಂದು ಜ್ಯುವೆಲ್ಸ್ ತುಂಬಾನೇ ಸೆನ್ಸಿಟಿವ್ ಆಗಿರುತ್ತೆ, ಅವನ್ನೆಲ್ಲ ನೀವು ರೆಗ್ಯುಲರ್ ಡೇಸ್ ಅಲ್ಲಿ ಯೂಸ್ ಮಾಡಕ್ಕಾಗಲ್ಲ. ಈ ಒಂದು ಕ್ಲಾರಿಟಿನ ಕೂಡ ನೀವು ಅವರನ್ನ ಕೇಳಿ ತಗೋಬಹುದು, ಇದು ರೆಗ್ಯುಲರ್ ಯೂಸ್ ಆಗುತ್ತಾ ಅಥವಾ ಅಕೇಶನಲ್ ಯೂಸ್ಗೆ ಮಾತ್ರ ಅಂತ. ಆ ಬೇಸಿಸ್ ಮೇಲೆ ನೀವು ಅದನ್ನ ಸೆಲೆಕ್ಟ್ ಮಾಡಿ. ಅಂಡ್ ಇನ್ನ ಒಂದು ಮೇಜರ್ ಸಜೆಷನ್ ಏನು ಅಂತಂದ್ರೆ, ನೀವು ಜ್ಯುವೆಲ್ಸ್ ನ ಸೆಲೆಕ್ಟ್ ಮಾಡುವಾಗ ಆದಷ್ಟು ಪ್ಲೇನ್ ಡಿಸೈನ್ಸ್ ನ ಸೆಲೆಕ್ಟ್ ಮಾಡಿ. ಅಂದ್ರೆ ಡಿಸೈನ್ ನಲ್ಲಿ ಕಾಂಪ್ರಮೈಸ್ ಆಗೋದು ಬೇಡ, ವೆರೈಟಿ ಆಫ್ ಡಿಸೈನ್ಸ್ ಇದೆ. ಸ್ಟೋನ್ ಹಾಗೆ ಪರ್ಲ್ಸ್ ಏನಿರುತ್ತಲ್ಲೋ ಅದು ಕಡಿಮೆ ಇರುವಂತಹ ಜ್ಯುವೆಲ್ಸ್ ನ ನೀವು ಸೆಲೆಕ್ಟ್ ಮಾಡಿ. ಬಿಕಾಸ್ ನೀವೇನಾದ್ರೂ ಅಗೇನ್ ಅಸ್ಯೂಮ್ ನಿಮ್ಮ ಒಂದು ಜ್ಯುವೆಲ್ಸ್ 5 ಗ್ರಾಮ್ಸ್ ಇದೆ ಇನ್ಕ್ಲೂಡಿಂಗ್ ಸ್ಟೋನ್ಸ್ ಅಂತೆಲ್ಲ ಹೇಳಿದ್ರೆ, ನೀವೇನಾದ್ರೂ ಫ್ಯೂಚರ್ ಅಲ್ಲಿ ಅದನ್ನ ಬ್ಯಾಂಕ್ ಅಲ್ಲಿ ಪ್ಲೆಡ್ಜ್ ಮಾಡೋದಾಗಿಲ್ಲ ಅಥವಾ ರೀಸೇಲ್ ಮಾಡಿದಾಗ ಪ್ಲೆಡ್ಜ್ ಮಾಡುವಾಗ ಆ ಒಂದು 5 ಗ್ರಾಮ್ಸ್ ಅಲ್ಲಿ ಮತ್ತೆ 2-3 ಗ್ರಾಮ್ಸ್ ರೆಡ್ಯೂಸ್ ಮಾಡಿ 2 ಗ್ರಾಮ್ಸ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ ಅವರು ಸ್ಟೋನ್ ವೆಯ್ಟ್ ಗೆ ಗೋಲ್ಡ್ ವ್ಯಾಲ್ಯೂನ ಕೊಟ್ಟು ನಿಮ್ಮ ಹತ್ರ ಜ್ಯುವೆಲ್ರಿ ಪ್ಲೆಡ್ಜ್ ಮಾಡಿಸ್ಕೊಳಕ್ ಆಗಲ್ಲ ಅಲ್ವಾ. ಸೊ ಅವರ ಒಂದು ಸೇಫ್ಟಿಗೆ ಅಲ್ಲಿ ನಿಮ್ಗೆ ವ್ಯಾಲ್ಯೂಯೇಷನ್ ಕಡಿಮೆ ಸಿಗುತ್ತೆ. ಈಗ ಜ್ಯುವೆಲ್ರಿ ಪರ್ಚೇಸ್ ಮಾಡುವಾಗ ಕರೆಕ್ಟ್ ನೀವು ಗೋಲ್ಡ್ ರೇಟ್ಗೆ ಬೇರೆ ಕೊಡ್ಬೇಕು, ಸ್ಟೋನ್ ರೇಟ್ಗೆ ಬೇರೆ ಕೊಡ್ಬೇಕು ಅಂತ ನಾನು ಹೇಳಿದೆ. ಬಟ್ ನೀವು ರೀಸೇಲ್ ಮಾಡುವಾಗ ಅದನ್ನ ಮೆಲ್ಟ್ ಮಾಡಿಸ್ಬಿಟ್ಟಾಗ ಆ ಸ್ಟೋನ್ಗೆ ಯಾವುದೇ ರೀತಿ ವ್ಯಾಲ್ಯೂಯೇಷನ್ ಸಿಗಲ್ಲ, ಅದನ್ನ ಜಸ್ಟ್ ರಿಮೂವ್ ಮಾಡ್ತಾರೆ. ಅದೇ ಒಂದು ರೀಸನ್ಗೆ ನಾನು ಹೇಳಿದ್ದು ಸ್ಟೋನ್ ಅಥವಾ ಪರ್ಲ್ಸ್ ಇದ್ರೆ ಇದರ ಬೈಬ್ಯಾಕ್ ಪಾಲಿಸಿ ಏನು, ಇದರ ಬೈಬ್ಯಾಕ್ ವ್ಯಾಲ್ಯೂಯೇಷನ್ ಇರುತ್ತಾ ಇಲ್ವಾ ಅಂತ ಕೇಳಿ ಅದನ್ನ ತಿಳ್ಕೊಂಡು ನಿಮ್ಗೆ ಅವರ ಒಪಿನಿಯನ್ ಕನ್ವಿನ್ಸಿಂಗ್ ಅನ್ಸಿದ್ರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡಿ. ಇಲ್ಲಾಂದ್ರೆ ಆದಷ್ಟು ಪ್ಲೇನ್ ಜ್ಯುವೆಲ್ಸ್ ನ ಪರ್ಚೇಸ್ ಮಾಡಬೇಕು. ನೀವು ನೋಟಿಸ್ ಮಾಡಿರ್ಬೋದು ಅನ್ಸುತ್ತೆ, ಇತ್ತೀಚೆಗೆ ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ ಅವರ ಮದ್ವೆನಲ್ಲಿ ಕೂಡ ಅವರು ಅಷ್ಟೊಂದು ಗೋಲ್ಡ್ ಜ್ಯುವೆಲ್ರೀಸ್ ನ ಹಾಕೊಂಡಿದ್ರು ಸಹ ಅದರಲ್ಲಿ ಎಲ್ಲೇ ನೋಡಿದ್ರು ಒಂದೇ ಒಂದು ಸ್ಟೋನ್ಸ್ ಅಥವಾ ಪರ್ಲ್ಸ್ ಇರಲಿಲ್ಲ. ಎಂಟೈರ್ ಆಂಟಿಕ್ ಡಿಸೈನ್ಸ್ ಹಾಗೆ ಪ್ಯೂರ್ ಗೋಲ್ಡ್ ಅಂದ್ರೆ 916 ಪ್ಯೂರಿಟಿ ಇರ್ಬೋದು, ಬಟ್ ಪ್ಯೂರ್ ಗೋಲ್ಡ್ ಅಂತ ಏನಕ್ಕೆ ಹೇಳ್ತೇನೆ ಅಂದ್ರೆ ಅದ್ರಲ್ಲಿ ಯಾವುದೇ ರೀತಿ ಸ್ಟೋನ್, ಎಮರಾಲ್ಡ್ಸ್ ಸ್ಟೋನ್ಸ್, ಪ್ಲೇನ್ ಸ್ಟೋನ್ಸ್ ಯಾವುದೇ ರೀತಿ ಸ್ಟೋನ್ಸ್ ಇರಲಿಲ್ಲ.
ಅದು ಒಂದು ಗೋಲ್ಡ್ ಪರ್ಚೇಸ್ ಮಾಡಿದಾಗ ಆಗುತ್ತೆ. ಹಾಗೆ ಒಂದು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದನೂ ಅವರೊಂದು ಆ ಡಿಸಿಷನ್ ತಗೊಂಡಿರ್ಬೋದು. ಸೊ ನೀವು ಕೂಡ ಹೊಸದಾಗಿ ಜ್ಯುವೆಲ್ನ ಪರ್ಚೇಸ್ ಮಾಡ್ತಾ ಇದ್ರೆ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ ಅದರ ವ್ಯಾಲ್ಯೂಯೇಷನ್ ಯಾವತ್ತಿಗೂ ಹೆಚ್ಚಾಗಿರುವ ಹಾಗೆ ನೀವು ಜ್ಯುವೆಲ್ರಿನ ಸೆಲೆಕ್ಟ್ ಮಾಡಿ. ಎಸ್, ಇದಿಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಹಾಗೆ ಇನ್ ಮುಂದೆ ಬರುವಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದಕ್ಕೆ.